ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ಲಾಗ್‌ನ ಶುರು ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಈ ಪೊರ್ಕೆ ತುಂಬ ಉದ್ದ ಇತ್ತು. ಆದರೆ ಒಂದು ಸೈಡ್‌ಗೆ ಕಟ್ಕೊಂಡ್ಬಿಟ್ಟಿತ್ತು ಒಳೆ. ಗೂಡು ಕಟ್ಕೊಳ್ಳೋ ಥರ. ಎಷ್ಟೇ ಗೂಡ್ಸಿದ್ರು ಅದು ಆಗ್ತಾನೆ ಇಲ್ಲ. ಕಸ ತೆಗಿತಾನೆ ಇರಲಿಲ್ಲ. ಅದಕ್ಕೆ ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದ್ರು ನೀಟಾಗಿ ಕಾಣಿಸುತ್ತಲ್ಲ ಅಂಥೇಳಿ. ನಾನು ಕಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅದು ಹೇಗಿದೆ ಏನು ಅಂತ ನೋಡಬೇಕಿತ್ತು. ನೋಡದೆ ಕಟ್ ಮಾಡಿಬಿಟ್ಟೆ. ಅಲ್ಲಿ ನೋಡಿದ್ರೆ ಸ್ಟಿಕ್ ಹತ್ರನೇ ಹೋಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಒಂದು ಕಡ್ಡಿ ಥರ ಕೊಟ್ಟಿರ್ತಾರೆ ಅದು. ಅಲ್ಲೆಲ್ಲ ಪೊರ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೆಣ್ದಿದ್ರು. ಅಲ್ಲೇ ತನಕ ಹೋಗಿ ಕಟ್ ಮಾಡಿಬಿಟ್ಟೆ. ಆಮೇಲೆ ಗೂಡ್ಸಿ ನೋಡ್ತೀನಿ, ಕಸನೇ ಗೂಡಿಸ್ತಿರ್ಲಿಲ್ಲ. ಈ ಸ್ಟೆಪ್ ಕ್ಲೀನ್ ಮಾಡೋಕ್ಕೆ ಅಂತೇಳಿ ನಾನು ಈ ಥರ ಮಾಡ್ಕೊಂಡಿದ್ದು. ನೋಡೋಣ ಗೂಡಿಸುತ್ತೆ ಇಲ್ವಾ ಅಂತೇಳಿ ಗೂಡಿಸ್ದೆ. ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಕಸ ತೆಗಿತಿದೆ. ಯೂಸ್ ಆಗುತ್ತೆ. ನಮ್ಮನೆಗೆ 2 ಡೋರ್ ಇರೋದು. ಮುಂದೆಗಡೆ ಒಂದು, ಹಿಂದೆಗಡೆ ಒಂದು. ನಾವು ಜಾಸ್ತಿ ಓಡಾಡೋದೇ ಈ ಸೈಡಿಂದ. ಇಲ್ಲಿ ತುಂಬಾನೇ ಧೂಳು ಬರುತ್ತೆ. ಯಾಕಂದರೆ ಇದು ಮೇನ್ ರೋಡಲ್ಲಿ ಇರೋದು ನಮ್ಮನೆ. ಆದ್ದರಿಂದ ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಆಗ್ತಿಲ್ಲ. ಒಂದು ವಾರಕ್ಕೇನೆ ತುಂಬ ಗಲೀಜಾಗ್ಬಿಡ್ತಿತ್ತು. ನಾನು ಮೇಂಟೈನ್ ಮಾಡೋದನ್ನ ಬಿಟ್ಬಿಟ್ಟಿದ್ದೆ. 1 ತಿಂಗಳು, 2 ತಿಂಗಳು, 3 ತಿಂಗಳಾದರೂ ಕ್ಲೀನ್ ಮಾಡ್ತಾನೆ ಇರಲಿಲ್ಲ. ಹೆಂಗಾದರೂ ಮಾಡಿ ಮೇಂಟೈನ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ವಾರದಲ್ಲಿ ಒಂದು 2-3 ಸಲ ಒಂದು 5-5 ನಿಮಿಷ ಕೆಲಸ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಯಾಕೆ ನಾನು ಮೇಂಟೈನ್ ಮಾಡದೆ ಇರಬೇಕು, ಮೇಂಟೈನ್ ಮಾಡೋಣ, ಸ್ವಲ್ಪ ಗಮನ ಹರಿಸೋಣ ಇಲ್ಲಿಗೆ ಅಂತೇಳಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ವಾರದಲ್ಲಿ 2 ಸಲ 3 ಸಲ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾವು ಇಲ್ಲೇ ಓಡಾಡೋದು ಜಾಸ್ತಿ. ಅದರಿಂದ ಗಲೀಜಿದ್ರೆ ಓಡಾಡೋಕ್ಕೂ ಮನಸ್ಸು ಬರಲ್ಲ. ಮತ್ತು ಇಲ್ಲೇ ಸ್ಲಿಪ್ಪರ್ಸು ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಅದೇ ಇಲ್ಲಿ ಇಲಿಗಳು ಕೂಡ ಬರುತ್ತೆ ನೋಡಿ. ಪಿಕ್ಕಿಗಳು ಎಷ್ಟೊಂದಿದೆ. ಹಾಗೆ ಅವು ಕೂಡ ಜಾಸ್ತಿ ಗಲೀಜೆ ಮಾಡ್ತವೆ. ಇಲ್ಲಿ ಒಂದು ಹೋಲ್ ಥರ ಇತ್ತು. ನಾನು ಅದನ್ನ ಏನಿರ್ಬೋದು, ಯಾಕೆ ಹಿಂಗಾಗಿದೆ ಅಂತೇಳಿ ಕಾಲಿಂದ ಈ ಥರ ಸುಮ್ಮನೆ ಹಿಂಗೆ ಟಚ್ ಮಾಡಿದೆ. ದೊಡ್ಡದಾಗೆ ಓಪನ್ ಆಗಿಬಿಡ್ತು. ಅಲ್ಲಿ ಒಳಗಡೆ ಇಲಿ ಚೆನ್ನಾಗಿ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಸರಿ, ಇನ್ನೇನು ಮಾಡೋದು, ಅದಕ್ಕೇನಾದರೂ ಪ್ಯಾಚ್ ಮಾಡೋಣ ಅಂಥೇಳಿ ಬಂದೆ. ನೋಡಿ, ಇಷ್ಟೊತ್ತು ಇದನ್ನು ಕ್ಲೀನ್ ಮಾಡ್ತಾಯಿದ್ದೆ. ನಮ್ಮ ಮನೆ ಸ್ವಲ್ಪ ಡಿಫ್ರೆಂಟ್ ಇದೆ. ಒಂದು ಹೋಮ್ ಟೂರ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನನಗೂ ಹೋಮ್ ಟೂರ್ ಮಾಡಬೇಕು ಅನ್ನೋ ಆಸೆ ಇದೆ. ಆ ಟೈಮ್ ಆದಷ್ಟು ಬೇಗ ಬರಲಿ. ಹಾಗೆ ಫ್ರೆಶ್ ಅಪ್ ಆಗಿ ಬಂದೆ. ಈಗಂತೂ ಮಳೆಗಾಲ ಇರೋದ್ರಿಂದ ನಾವು ಸ್ನಾನ ಮಾಡಿದ ತಕ್ಷಣ ಹೇರು ಬೇಗ ಒಣಗಲ್ಲ. ಮತ್ತು ಬಿಸಿ ನೀರಂತೂ ಬರೋದೇ ಇಲ್ಲ. ತಣ್ಣೀರೇ ಸ್ನಾನ ಮಾಡಬೇಕು. ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಇಲ್ಲೇ ನಮ್ಮ ಏರಿಯಾದಲ್ಲಿ ಲಕ್ಷ್ಮೀ ದೇವಸ್ಥಾನ ಓಪನ್ ಇದೆ, ಅಲ್ಲಿಗೆ ಹೋಗಬೇಕು ನಾನು. ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಟೈಮ್ ಬಂದು ಇವಾಗ 10:30 ಆಗಿಬಿಟ್ಟಿದೆ. ಇನ್ನೂ ಕೂಡ ತಿಂಡಿ ತಿಂದಿಲ್ಲ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಬಂದುಬಿಟ್ಟು ತಿನ್ನೋಣ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದೆ, ಆವಾಗ ಹೋಗೋಣ ಅಲ್ಲಿಗೆ ಅಂತೇಳಿ ರೆಡಿ ಆಗ್ತಾಯಿದ್ದೀನಿ. ನಾನು ಸ್ಕಿನ್ ಕೇರು ಮತ್ತು ಹೇರ್ ಕೇರು ಏನೂ ಕೂಡ ಅಷ್ಟೊಂದು ಗಮನ ಹರಿಸ್ತಿಲ್ಲ. ಇವಾಗ ಚಳಿ ಇದೆಯಲ್ಲ, ಸೊ ಕೈ ಕಾಲು ಹೊಡ್ಕೊತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಕೊಬ್ಬೆಣ್ಣೆ ಹಚ್ಕೊತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ಏರಿಯಾದಲ್ಲಂತೂ ತುಂಬ ದೇವಸ್ಥಾನಗಳಿದೆ. ಒಂಥರ ದೇವಲೋಕ ಥರ ಇದೆ ಈ ಏರಿಯಾ. ಅಷ್ಟೊಂದು ದೇವಸ್ಥಾನಗಳಿದೆ. ಒಂದಿನ ಅದೇ ಒಂದು ವ್ಲಾಗ್ ಮಾಡ್ತೀನಿ ರೀ, ಎಷ್ಟೊಂದು ದೇವಸ್ಥಾನಗಳಿದೆ, ಯಾವ್ಯಾವ ದೇವ್ರುಗಳಿದೆ ಅಂತ ತೋರಿಸ್ತೀನಿ. ನಾನು ಇವಾಗ ಹೋಗ್ತಾ ಇರೋದು ಲಕ್ಷ್ಮೀ ದೇವಸ್ಥಾನಕ್ಕೆ. ಅದು ಆರಾಧನೆ ಇದೆ ಇವತ್ತು, ಅದಕ್ಕೆಲ್ಲ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ನಮ್ಮ ಮನೆಗೆ ಹತ್ರ, ನಡ್ಕೊಂಡು ಹೋಗ್ಬೋದು, ಏನಿಲ್ಲ, ವಾಕಬಲು. ಅದಕ್ಕೆ ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ನಮಸ್ಕಾರ ಮಾಡಿಕೊಂಡು ಮನೆಗೆ ಬರಬೇಕು. ಮತ್ತೆ ಬಂದೆ ದೇವಸ್ಥಾನ ಹತ್ರ. ಅಭಿಷೇಕ ನಡೀತಾ ಇತ್ತು, ಹೋಮ ನಡೀತಾ ಇತ್ತು. ಲಕ್ಷ್ಮೀ ಮಾತೆಗೆ ನಮಸ್ಕಾರ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಾಗೆ ಅಲ್ಲಿ ಒಬ್ಬ ಆಂಟಿ ಸ್ವಲ್ಪ ಫೋನ್ ಚಾರ್ಜ್ಗೆ ಹಾಕ್ಕೊಡಮ್ಮ, ಚಾರ್ಜ್ ಖಾಲಿ ಆಗಿಬಿಟ್ಟಿದೆ ಅಂದರು. ಆಂಟಿ, ನಮ್ಮ ಮನೆ ಇಲ್ಲಿಲ್ಲ, ತುಂಬ ದೂರ ಇದೆ ಅಂತ. ಪರವಾಗಿಲ್ಲ, ತೊಗೊಂಡೋಗು ಅಂತ. ನಾನು ಮತ್ತೆ ಬರಲ್ಲ ಆಂಟಿ ಅಂತಲೇ. ಪರವಾಗಿಲ್ಲ, ನೀನು ಬರ್ತೀಯ ಅಂತ ನಂಗೆ ಗೊತ್ತು, ತೊಗೊಂಡೋಗು ಅಂತ ಹೇಳ್ತವ್ರೆ. ಅದಕ್ಕೆ ಇಲ್ಲ ಆಂಟಿ, ನಾನು ಬರಲ್ಲ ಅಂತಂದೆ. ಒಂದು ಸ್ವಲ್ಪ ಹಾಕ್ಕೊಡಮ್ಮ ಅಂತ ರಿಕ್ವೆಸ್ಟ್ ಮಾಡ್ಕೊತು. ಏನೊಂದು ಪ್ರಾಬ್ಲಮ್ ಇರುತ್ತೆ, ಏನು ಮಾಡೋದು ಅಂತೇಳಿ ಅಲ್ಲೇ ನಾನು ಹಾಲಿಸ್ಕೊತಾ ಇದ್ನಲ್ಲ, ಅವ್ರ ಮನೆ ಇತ್ತು. ಸೊ ಅಲ್ಲಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ಅಲ್ಲೇ ಒಂದು 20 ನಿಮಿಷ ಕೂತ್ಕೊಂಡೆ ಇನ್ನು. ಯಾಕೆಂದರೆ ನನ್ನ ಜವಾಬ್ದಾರಿಗೆ ಆ ಫೋನು. ಸರಿ ಅಂತೇಳಿ ಅಲ್ಲೇ ಕೂತ್ಕೊಂಡೆ ತುಂಬ ಹೊತ್ತು. ಹೋಮ ಎಲ್ಲ ಮುಗೀತು. ಆಮೇಲೆ ಅಲಂಕಾರಕ್ಕೆ ಅಂತೇಳಿ ಡೋರ್ ಕ್ಲೋಸ್ ಮಾಡಿದ್ರು. ಆಮೇಲೆ ಒಂದು
20 ನಿಮಿಷ ಆದಮೇಲೆ ಆ ಆಂಟಿಗೆ ಫೋನ್ ಇಸ್ಕೊಬಂದು ಕೊಟ್ಟೆ. ಸರಿ ಹೊರಡೋಣ ಅಂತೇಳಿ ಓಡ್ತಾ ಇದ್ದೆ. ಆಮೇಲೆ ಅಲ್ಲಿ ಒಬ್ಬರು ಹಾಡು ಹೇಳಮ್ಮ ಅಂತ ಕೇಳಿದ್ರು. ಹಾಡು ಹೇಳ್ತೀಯಮ್ಮ ಅಂತ ಕೇಳಿದ್ರು. ನಾನು ಇಲ್ಲ ಆಂಟಿ ಅಂತೇಳಿ ಮುಂದೆ ಬಂದುಬಿಟ್ಟೆ. ಸರಿ ಮುಂದೆ ಬಂದ್ಬಿಟ್ಟು ಯೋಚನೆ ಮಾಡಿದೆ, ಯಾಕೆ ಇಂಥ ಚಾನ್ಸ್ ಯಾಕೆ ಮಿಸ್ ಮಾಡ್ಕೊಬೇಕು. ಅಲ್ಲಿ ಲಕ್ಷ್ಮಿಗೆ ಅಲಂಕಾರ ನಡೀತಾ ಇದೆ. ಅಲ್ಲಿ ಜಾಸ್ತಿ ಜನ ಯಾರು ಕೂಡ ಹೇಳ್ತಾ ಇರಲಿಲ್ಲ, ಇಬ್ಬರು ಲೇಡಿ ಮಾತ್ರ ಹೇಳ್ತಾ ಇದ್ರು. ಸರಿ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಒಂದು ಭಕ್ತಿಗೀತೆನೇ ಹೇಳಿ ಬಂದೆ. ಅದೇ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಾನು ಮೊಬೈಲ್ ನೋಡ್ಕೊಂಡು ಹೇಳಿದೆ. ಹಂಗೆ ಅಲ್ಲಿ ಆಂಟಿ ಹೇಳ್ತಾ ಇದ್ರಲ್ಲ ಅವ್ರ ಜೊತೆನೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೇಳಿಬಿಟ್ಟು ಓಡೋಣ ಅಂದ್ಕೊಂಡೆ. ಆಮೇಲೆ ಟೈಮ್ ನೋಡಿದ್ರೆ 12:30 ಆಗಿಬಿಟ್ಟಿತ್ತು. ಇನ್ನೇನು ಮಾಡೋದು, ಅನ್ನ ಸಂತರ್ಪಣೆ ಮುಗಿಸ್ಕೊಂಡೆ ಹೋಗೋಣ ಅಂಥೇಳಿ ಅಲ್ಲೇ ಕೂತ್ಕೊಂಡೆ. ಆಮೇಲೆ ಒಂದು ಚಿಕ್ಕ ಹುಡುಗಿನೂ ಕೂಡ ಹಾಡು ಹೇಳ್ತು. ಅದಂತೂ ನನಗೆ ಖುಷಿನೇ ಖುಷಿ. ಶ್ಲೋಕ ಎಷ್ಟು ಚೆನ್ನಾಗಿ ಹೇಳಿದ್ಲು ಗೊತ್ತಾ. ನಾವು ಹೆಣ್ಮಕ್ಳು ಒಂದು ಭಕ್ತಿಗೀತೆನೋ ಶ್ಲೋಕನೋ ಏನಾದರೂ ಒಂದು ಕಲ್ತ್ಕೊಂಡಿದ್ರೆ ಇಂಥ ದೇವಸ್ಥಾನಗಳಲ್ಲಿ ಮತ್ತು ಈ ಸತ್ಯನಾರಾಯಣ ಪೂಜೆಗಳಲ್ಲೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ. ತುಂಬಾ ಖುಷಿಯಾಗುತ್ತೆ ಆವಾಗ ಹೇಳಿದಾಗ ಭಕ್ತಿಯಿಂದ ಎಷ್ಟು ಆನಂದ ಆಗುತ್ತೆ ಅಂದರೆ. ನನಗೂ ಕೂಡ ಇದೆ ಫಸ್ಟ್ ಟೈಮ್ ಹೇಳಿದ್ದು. ನಾನು ಅಲ್ಲಿ ಭಯ ಇತ್ತು ನನಗೆ, ಆದರೂ ನಾನು ಆ ಭಯ ಎಲ್ಲ ಬಿಟ್ಟು ಈ ಫಸ್ಟ್ ಟೈಮ್ ಹೇಳಿದೆ. ನಮ್ಮ ಮನೆಯವರು ನನ್ನ ಹುಡಿಕೊಂಡೇ ಬಂದುಬಿಟ್ರು, ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ಹೇಳಿದೆ ನಾನು ಹಾಡು ಹೇಳಿದೆ ಒಂದು ಅಂತೇಳಿ ಖುಷಿ ಪಡ್ತಾ ಇದ್ದೆ. ಆಮೇಲೆ ಸರಿ ಅಂತೇಳಿ ಅಲಂಕಾರ ಎಲ್ಲ ಆಗಿ ಮಹಾಮಂಗಳಾರತಿನೂ ಕೂಡ ಆಯಿತು ಎಲ್ಲದೂ ಕೂಡ. ಆದರೆ ನಾನು ಅಲ್ಲಿ ತುಂಬ ರಶ್ ಇರೋದ್ರಿಂದ ನಮ್ಮ ಮನೆಯವರು ಬನ್ನಿ ಆಮೇಲೆ ಹೋಗೋರಿ, ಫಸ್ಟ್ ಪ್ರಸಾದ ತಿನ್ಕೊಳ್ಳಿ ಅಂತೇಳಿ ಅವರೇ ಚೇರ್ ಇಟ್ಕೊಂಡು ಕುಂತಿದ್ರು. ಸರಿ ಅಂತೇಳಿ ನಾನು ಕುತ್ಕೊಂಡು ಫಸ್ಟ್ ಸೀಟಲ್ಲೇ ಕುತ್ಕೊಂಡು ತಿನ್ಕೊಂಡು ಪ್ರಸಾದನ ಆಮೇಲೆ ದೇವ್ರ ದರ್ಶನಕ್ಕೆ ಹೋದೆ. ನಾನು ಹೋಗಿ ಬರ್ತೀನಿ, ಫಸ್ಟೇ ನೀವೇ ತಿನ್ನಿ ಅಂತಂದರು. ಅವರಿಲ್ಲ ನೀವು ಹೋಗಿ ಬನ್ನಿ ಅಂತಂದರು. ಹಾಗೆಲ್ಲ ಅಮ್ಮ ತಾಯಿ ಮತ್ತು ಲಕ್ಷ್ಮಿ ಮತ್ತು ಅಲಂಕಾರ ಆಗಿತ್ತಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಫಸ್ಟು ಶಿವ, ಆ ಕಡೆ ಗಣೇಶ, ಮಧ್ಯೆ ಲಕ್ಷ್ಮಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರೇ ದೇವಸ್ಥಾನ ಕಟ್ಟಿಸಿದವರು. ಸಂಜೆ ಮುಗಿಸ್ಕೊಂಡು ಬಂದೆ. ಮನೆಯವರು ಅಷ್ಟರಲ್ಲಿ ಪ್ರಸಾದ ತಿಂತಾಯಿದ್ರು. ಈ ಪುಟನೇ ಹಾಡು ಹೇಳಿದ್ದು, ಅದಕ್ಕೆ ಅವಳು ಒಂದು ಶ್ಲೋಕ ಹೇಳಿಸ್ದೆ. ಬೇಗ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ದರ್ಶನ ಆಗಿ ಅಲ್ಲೇ ಸಂತರ್ಪಣೆ ಮುಗಿಸ್ಕೊಂಡೆ ಬಂದಿದ್ದಾಯ್ತು. ಮನೆಯವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಯೂನಿಫಾರ್ಮ್ ಹಾಕ್ಬಿಟ್ಟು ಹೋಗಿದ್ದೆ ವಾಷಿಂಗ್ ಮಿಷಿನ್ಗೆ. ಬಂದು ಅದನ್ನು ಒಣೆಯಾಕ್ತೆ. ಹಂಗೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬಂದೆ. ಹಂಗೆ ಟೆರೇಸ್ ಗಾರ್ಡನ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟೆ. ಇದು ಕೂಡ ಇವಾಗ ಹಾಕಿದ್ದು, ಅದು ಕೂಡ ಚೆನ್ನಾಗಿ ಬೆಳೆದಿದೆ. ಇನ್ನು ಬೇರೆ ಬೇರೆ ಸೊಪ್ಪುಗಳೆಲ್ಲ ಹಾಕಬೇಕು. ಇಲ್ಲಿ ಸ್ವಲ್ಪ ಟೊಮೆಟೊ ಗಿಡ ಬೆಳ್ಕೊಂಡಿದ್ದೆ, ಅದನ್ನು ಬೇರೆ ಬೇರೆಗೆ ಪಾಟ್ಗೆ ಹಾಕಬೇಕು. ನಾನಿಲ್ಲಿ ಸ್ವಲ್ಪ ಪಾಯಸ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳು ಬರೋ ಅಷ್ಟರಲ್ಲಿ ಏನಾದ್ರು ಮಾಡೋಣ ಅಂತೇಳಿ. ಇವಾಗಂತೂ ಬಿಸಿ ಬಿಸಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕುಡಿಯೋದು. ಅದಕ್ಕೋಸ್ಕರ ಇಲ್ಲಿ 2 ಸ್ಪೂನ್ ಅಕ್ಕಿ, 2 ಸ್ಪೂನ್ ಗಸಗಸೆ, ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಬಿಸಿ ಮಾಡ್ಕೊಂಡು ಜೊತೆಗೆ 2 ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಜಾರ್ ಮಾಡ್ಕೊಬೇಕು. ಹಂಗೆ ಇಲ್ಲಿ ಸ್ವಲ್ಪ ಬೆಲ್ಲ ಇತ್ತು, ಅದಕ್ಕೆ ತಕ್ಕಂತೆ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆಯೇ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಗಸಗಸೆ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಹಾಕಿದ್ರೆ ರೆಡಿ. ಈ ಟೈಮ್ಗೆ ಇದು ಬೆಸ್ಟ್ ಅಲ್ಲ, ಆದರೂ ನಾನು ಬೆಲ್ಲ ಹಾಕಿದ್ದೀನಲ್ಲ, ಇದು ಕೋಲ್ಡ್ ಇರುತ್ತೆ ಗಸಗಸೆ ಪಾಯಸ, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಬೆಲ್ಲ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮಕ್ಕಳು ಕೂಡ ಬಂದರು. ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಕುಡಿಯೋದೇನಾದ್ರು ಮಾಡ್ಕೊಂಡು ಕುಡಿಯಿದ್ರೆ. ಯಾಕಂದರೆ ಮಳೆ ಬೀಳ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ, ಏನಾದ್ರು ಕುಡಿಬೇಕು ತಿನ್ನಬೇಕು ಅಂತಂದಾಗ ಈ ಥರ ಸೂಪ್ಗಳು, ಈ ಥರ ತೆಳ್ಳಗಿರೋದನ್ನ ಮಾಡಿಕೊಂಡು ಕುಡೀರಿ. ಮಸಾಲೆ ಐಟಮ್ಗಿಂತ ಈ ರಸಮ್ಮು ಸಾಂಬಾರು ಬರುತ್ತಲ್ಲ ಅದನ್ನು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ.
ರೆಡಿ ಆಯಿತು. ಈಗ ಮನೆಯವ್ರಿಗೂ ಕೊಟ್ಟೆ. ಮಗಳು ಮೊದಲೇ ಕುಡಿದ್ಬಿಟ್ಲು, ಬೇಗನೆ ಬಿಸಿ ಬಿಸಿ ಕುಡಿದ್ಬಿಟ್ಲು. ನಾನು ಇವಾಗ ತೊಗೊಂಡು ಕುಡಿತಾ ಇದ್ದೀನಿ. ಮಗ ಮೊನ್ನೆ ಒಂದು 3 ದಿನ ಹಿಂದೆ ಈ ಫೋಟೋಸ್ ಎಲ್ಲ ತಾನೇ ತೊಗೊಂಡಿದ್ದು, ಸೆಲ್ಫಿ ಹೆಂಗೆ ತೊಗೊಂಡಿದ್ದಾನೆ ನೋಡಿ. ಬಿಡು ಬಿಡು, ಚೆನ್ನಾಗಿದೆ ಕಣ್ಬಿಡಮ್ಮ, ನೀನೇ ತಗೊಂಡಿರೋದಲ್ವಾ, ಚೆನ್ನಾಗಿದೆ. ಇಲ್ಲ ಬಿಡಮ್ಮ. ನಂಗಂತೂ ಇವಾಗ ಚಿಕ್ಕ ಚಿಕ್ಕ ಹೇರು ಬೆಳೀತಾ ಇದೆ, ಬೇಬಿ ಹೇರ್ಸು. ಅದು ಒಂಥರ ಎತ್ತಿ ಹಿಂಗೆ ಕ್ಲಿಪ್ ಹಾಕಿ ಹಿಂಸೆ ಆಗ್ತಾ ಇದೆ ನನಗೆ. ಅದಕ್ಕೆ ಜಾಸ್ತಿ ಈ ಥರನೇ ಕಟ್ಕೊಂಡಿರ್ತೀನಿ ಯಾವಾಗ್ಲೂ. ತುಂಬ ಏರ್ ಫಾಲ್ ಆಗಿಬಿಟ್ಟಿತ್ತು, ಇವಾಗ ಏರ್ ಗ್ರೋತ್ ಆಗ್ತಾ ಇದೆ. ಮಗ ಬರ್ತಾನೆ ಚೌಕಾಸ್ ತೆಗೆಸ್ಕೊಂಬಂದ್ಬಿಟ್ಟಿದ್ದಾನೆ. ಅದನ್ನ ಹಾಲ್ಗೆ ಹಾಕೊಂಡು ತಿಂತ ಕೂತಾನೆ. ಗಸಗಸೆ ಪಾಯಸ ಕುಡಿಯಪ್ಪ ಅಂತಂದರೆ ಈ ಥರ ಹೇಳ್ತಾನೆ ನೋಡಿ. ಒಂದು ಸ್ವಲ್ಪ ಕುಡಿ, ಟೇಸ್ಟ್ ನೋಡು, ಟೇಸ್ಟ್ ನೋಡಮ್ಮ, ಟೇಸ್ಟ್ ನೋಡಮ್ಮ, ಟೇಸ್ಟ್ ನೋಡಮ್ಮ, ಟೇಸ್ಟ್ ನೋಡ್ತೀನಿ, ಒಂಚೂರು ಟೇಸ್ಟ್ ನೋಡು. ಚೀಟಿಂಗ್. ನೀನು ಕುಡಿ ಅಂದರೆ ಡೈನೋಸಸ್ ಕುಡಿತಾನೆ. ಅಯ್ಯೋ, ಅಲ್ಲಿ ನೋಡು, ನೀಟಾಗಿ ತಿನ್ನಲ್ಲಿ, ಎಲ್ಲ ಅರ್ಸ್ಕೊಂಡು ತಿಂತಿದ್ಯಾ. ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಸಮಯ ಕಳೆದು ಇವಾಗ ಸೊಪ್ಪಿಡ್ಸೋಣ ಅಂತೇಳಿ ಕೂತ್ಕೊಂಡೆ. ಅವರು ಕೂಡ ಈಗ ಓದಕ್ಕೆ ಕೂತ್ಕೊಂತಾರೆ. ಟೈಮ್ ಬಂದು ಇವಾಗ 5 o'clock ಆಗಿದೆ. 5 to 8 o'clock ತನಕ ಓದಕ್ಕೆ ಕೂತ್ಕೊಂತಾರೆ. ಒಂದೊಂದಿನ ಹೆಚ್ಚು ಕಡಿಮೆ ಆಗುತ್ತೆ ಟೈಮಿಂಗ್ಸು. ಅಷ್ಟರಲ್ಲಿ ನಾನು ಅಡುಗೆ ಮಾಡ್ಕೊತೀನಿ. ನಿಧಾನ ಬರೀ ಕೊಡಿದು ಫಸ್ಟ್ ಇದು ಕೊಡು. ಏನಿದು? ಹಾಕ್ತೀನಿ ಇರು ಒಂದು ನಿಮಿಷ. ಇದಾಯ್ತಲ್ವಾ? ಇದು ರೈಟ್ ದ ನಂಬರ್ಸ್ ದಟ್ comes just after the given numbers. Write the numbers that comes just after the given numbers. ಇದ್ರದ್ದು ಆಫ್ಟರ್ ನಂಬರ್ಸ್ ಬರೀಮಾ. ಇದಾದಮೇಲೆ ಯಾವ ನಂಬರ್ಸ್ ಬರುತ್ತೆ? 19, 20, 21, 22, 25, 26 ತನಕ. ಪುಷ್ ಪುಷ್ ಪುಷಾನ್ ಪುಷಾನ್, ಇನ್ನು 2 ಪೇಪರ್ ಇದೆ, ಬರೆದ್ಬಿಡು ಬಾಮ್ಮ. ಪುಷಾನ್ ಪುಷಾನ್, ಮೂಲಂಗಿ ಸೊಪ್ಪು ತೊಗೊಂಬಂದಿದ್ದೆ. ಇದಂತೂ ನಾನು ಯಾವಾಗಲೂ ತರಕ್ಕೆ ಹೋಗಲ್ಲ, ಏನಾದರೂ ಅಪರೂಪ ಚೆನ್ನಾಗಿ ಸಿಕ್ಕಿದ್ರೆ. ಯಾಕಂದರೆ ಯಾವಾಗ ತೊಗೊಳಕ್ಕೆ ಹೋದ್ರೂ ಹುಡುಕು ಆ ಎಲೆಗಳೆಲ್ಲ ತೂತು ಬಿದ್ದೋಗ್ಬಿಟ್ಟಿರುತ್ತೆ. ಅದು ಹಾಕೋಕ್ಕೂ ಒಂಥರ ಮನಸ್ಸಿಗೆ ಬೇಜಾರು. ಹುಳು ಇರುತ್ತೆ, ಅದು ಕಾಣಿಸಲ್ಲ ಹುಳು ಏನು, ಆದರೂ ಏನು ಹಿಂಗೆ ತೂತಾಗ್ಬಿಟ್ಟಿದೆ, ಹುಳು ಎಲ್ಲ ತಿನ್ಕೊಂಬಿಟ್ಟಿರುತ್ತೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿರೋದನ್ನ ಬಿಡಿಸ್ಕೊಂಡು ಮೂಲಂಗಿ ಮತ್ತು ಸೊಪ್ಪಿಂದ ಒಂದು ಪಲ್ಯ ಮಾಡಿ ಚಪಾತಿ ಮಾಡಿದೆ. ಅದಕ್ಕೆ ಬೆಳಗ್ಗೆ ಅವರಿಗೆ ತಿಂಡಿಗೆ ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡಿಕೊಟ್ಟಿದ್ದೆ. ನಾನು ಕೂಡ ಇಲ್ಲಿ ಬೆಳಿಗ್ಗೆ ಟೈಮ್ ತಿಂದಿಲ್ಲ, ಅದು ಸ್ವಲ್ಪ ಉಳ್ಕೊಂಡಿತ್ತು. ನಾವು ಅಲ್ಲೇ ಅನ್ನ ಸಂತರ್ಪಣೆ ತಿನ್ಕೊಬಂದಿದ್ವಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ ಮೂಲಂಗಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಪಾತಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಬೇಗನೆ ಮುಗಿಸ್ಕೊಂಡೆ, ಒಂದು ಕೆಲಸ ಮಾಡಬೇಕಿತ್ತು, ಅದನ್ನ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ. ನನ್ನ ಹತ್ರ ತುಂಬಾ ಬ್ಲೌಸ್ಗಳಿತ್ತು, ಅದನ್ನು ನಾನು ಹೊಲ್ಕೊಂಡೇ ಇಲ್ಲ. ನೆಕ್ಸ್ಟ್ ಮಂತ್ಗೆ 1 ವರ್ಷ ಆಗುತ್ತೆ ಈ ಸ್ಯಾರಿಗಳನ್ನ ತೊಗೊಂಡು. 3 ಸ್ಯಾರಿಗಳನ್ನ ತೊಗೊಂಡಿದ್ದೆ, ಜೊತೆಗೆ ಇತ್ತೀಚೆಗೊಂದು ಸ್ಯಾರಿ ತೊಗೊಂಡೆ. ಆ ಬ್ಲೌಸ್ನು ಕೂಡ ನಾನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿಲ್ಲ, ಏಕೆಂದರೆ ನಾನೇ ಮಾಡ್ಕೊಳ್ಳೋಣ ಅಂತೇಳಿ ಮಾಡೋಕ್ಕೆ ಆಗಿಲ್ಲ. ಈ ಕೆಲಸ ಮನೆ ಕೆಲಸ ಅಂತ ಹೇಳ್ಕೊಂಡು ಮಾಡೋಕ್ಕೆ ಆಗಿಲ್ಲ. ಈ ಕಡೆ ಅವ್ರಿಗೆ ಸ್ಟಿಚ್ ಮಾಡೋರ್ಗೂ ಕೂಡ ನಾನು ಕೊಟ್ಟಿಲ್ಲ. ನಮ್ಮ ಮನೆ ಎದುರುಗಡೆನೇ ಇದೆ ಸ್ಟಿಚಿಂಗ್ ಮಾಡೋರು, ಟೈಲರಿಂಗು, ಅವ್ರಿಗೆ
ಕೊಡ್ತಾ ಇದ್ದೆ ನಾನು. ಈ ಸಲ ಕೊಡಕ್ಕೆ ಹೋಗ್ಲಿಲ್ಲ. ಒಂದು ಡಿಸೈನ್ ಹೇಳಿದ್ರುವೆ ₹100 ತಗೊಂತಾರೆ. ಒಂದ್ ಚಿಕ್ಕ ಡಿಸೈನ್ ಹೇಳಿದ್ರುವೆ. ನನಗೆ ಗೊತ್ತಿದೆಯಲ್ಲ, ನಾನೇ ಹೊಲ್ಕೊಳ್ಳೋಣ ಒಂದ್ ಸ್ವಲ್ಪ ಡಿಸೈನ್ ಆಗಿ, ಹೆಂಗೋ ಆದ್ರೂ ಸರಿ ಈ ಸಲ ಹೊಲ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಗನೂ ಕೂಡ ಊಟ ಮುಗಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತ ನಾನು ಇದನ್ನ ಹೊಲ್ಕೊಬೋದು. ನಾನು ಸ್ವಲ್ಪ ಮನೆ ಕಡೆನೇ ಮಕ್ಕಳು ಅಂತ ನಿಂತ್ಕೊಂಡ್ಬಿಟ್ರೆ ಹೊಲಿಯೋಕ್ಕಾಗಲ್ಲ. ಇನ್ನೂ ವರ್ಷ ತಗೋತೀನೋ ಇನ್ನೂ ಏನೋ ಗೊತ್ತಿಲ್ಲ. ಅದಕ್ಕೆ ಇವಾಗ ಮಾರ್ಕ್ ಹಾಕಿ ಇಟ್ಬಿಡೋಣ ಅಂತೇಳಿ, ಮಾರ್ಕ್ ಹಾಕಕ್ಕೆ ಅಂತೇಳಿ ತಗೊಂಡಿದ್ದೀನಿ. ಡಿಸೈನ್ ಆಗಿ ಹೊಲ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಹಾಗೆ ಸ್ಪೂನು ತುಪ್ಪ ಹಾಕಕ್ಕೆ ಹೇಳಿ ಮಾಮೂಲಿ ಸ್ಪೂನ್ ಹೋಗಿ ಒಳಗಡೆನೆ ಸೇರ್ಕೊಂಡ್ಬಿಡ್ತಿದ್ದು. ಅದಕ್ಕೆ ಈ ಥರ ಒಂದು ಸ್ಪೂನ್ನ ತಗೊಂಡೆ. ನನ್ನ ಲಾಗಲ್ಲಿ ಅನ್ಬಾಕ್ಸಿಂಗ್ ಇದು ಫಸ್ಟು. ಇದು ಗೋಲ್ಡನ್ ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಆದರೆ ಕ್ವಾಲಿಟಿ ಅಷ್ಟು ಇಲ್ಲ, ತಿಕ್ಕಾಗಿಲ್ಲ. ಆದರೆ ಸ್ಮೂತಾಗಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕೊಬೋದು. ಈ ಮಸಾಲ ಐಟಮ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಇದು. ನನ್ನ ಮಕ್ಕಳಂತೂ ಇದನ್ನು ತೊಗೊಂಡು ಆಟ ಆಡೋಕ್ಕೆ ಯೂಸ್ ಮಾಡ್ಕೊಂಬಿಟ್ಟಿದ್ದಾರೆ. ಈ ತಿಂಡಿ ತಿನ್ನೋಕ್ಕೆ, ಸ್ನ್ಯಾಕ್ಸ್ ತಿನ್ನೋಕ್ಕೆ ಎಲ್ಲಕ್ಕೂ ಯೂಸ್ ಮಾಡ್ತವ್ರೆ. ಮಗನ ನೋಡಿ ಇಲ್ಲಿ ಇದನ್ನು ಅವಲಕ್ಕಿ ಮಾಡಿಕೊಟ್ಟಿದ್ದೆ, ಅದನ್ನು ತಿನ್ನೋಕ್ಕೆ ಅಂತೇಳಿ ತೊಗೊಂಡು ಕೂತವನೆ. ಅದು 3 ಸ್ಪೂನ್ ಒಟ್ಟಿಗೆ ಹಾಕಿ ತಿಂತವನೆ. ಇದು ಆಗುತ್ತಾ ಇದು? ಮಗಳು ಕೂಡ, ಅವಳು ಕೂಡ ತೊಗೊಂಡು ತಿಂತಾ ಇದ್ದಾಳೆ. ತುಂಬ ಕಡಿಮೆ ಪ್ರೈಸಲ್ಲಿದೆ, ₹117 ಏನೋ ಇದು. ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಹಾಗೆ ವಾಲ್ ಸ್ಟಿಕ್ ಕೂಡ ತರಿಸ್ಕೊಂಡಿದ್ದೆ. ಇದಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವಾಲ್ಗೆ ಹಾಕಿದ್ರೆ ಆರಾಮಾಗಿ ಹಾಕ್ಬೋದು, ಕಾಣಿಸೋದೇ ಇಲ್ಲ. ಒಂದು ಸ್ಕ್ರೂ ಥರನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸ್ವಲ್ಪ ಮುಂದೆಗಡೆನೂ ಕೂಡ ನಾವು ಇದನ್ನು ಮಾಡ್ಕೋಬೋದು ನೋಡಿ. ಈ ಥರ ಓಪನ್ ಮಾಡಿಬಿಟ್ಟು ಜಸ್ಟ್ ಪೇಸ್ಟ್ ಮಾಡೋದಷ್ಟೇ. ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ.